ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಒಂದು ಚಿಕ್ಕ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ನ ಮಾಡ್ತಾ ಇದ್ದಾರೆ. ನೋಡಿ ಬ್ರೋ, ಅವರಿಗೆ ಬಂದಿದೆ, ಇನ್ನು ನಮಗೆ ಯಾಕೆ ಬಂದಿಲ್ಲ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಆದರೂ ಕೂಡ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಪ್ಲೀಸ್ ಹೇಳಿ ಬ್ರೋ ಅಂತ ಭಾಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಒಂದೇ ಒಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಮೊದಲಿಗೆ ಬಂದುಬಿಟ್ಟು ಇನ್ನೂ ಕೂಡ ಯಾರು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ಆಗ್ತವೆ. ಏನಪ್ಪ ಅಂದ್ರೆ ಮೊದಲಿಗೆ ಈಗ ಯಾರು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದಾವಲ್ಲ ಅವ್ರಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆದಮೇಲೆ ಅಮೌಂಟ್ ಅಂತರೂ 100% ಬಂದೇ ಬರುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆದಮೇಲೆ ಅಮೌಂಟ್ ಅಂದರೂ ಬಂದೇ ಬರುತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿ. ಮೊದಲಿಗೆ ಯಾರಿಗೆ ಬರುತ್ತೆ ಅಂತ ಹೇಳಬೇಕು ಅಂದರೆ, ಮೊದಲಿಗೆ PMSSP, ವಿದ್ಯಾಸಿರಿ ಮತ್ತು ಫುಡ್ ಆ್ಯಂಡ್ ಅಕಾಮಿಡೇಷನ್ ಈ ಒಂದು ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಇರ್ತಾರಲ್ವ ಅವರಿಗೆ ಅಮೌಂಟ್ ಬರುತ್ತೆ. ಆ ನಂತರ ಎಲ್ರಿಗೂ ಬರಲು ಸ್ಟಾರ್ಟ್ ಆಗುತ್ತೆ. ಏನಪ್ಪ, ಮೊದಲಿಗೆ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ವೈಸ್ ಪ್ರಕಾರ ಅಪ್ಲಿಕೇಶನ್ನ ಅದಿದು ಮಾಡ್ತಾರೆ, ವೆರಿಫಿಕೇಷನ್ನ ಮಾಡ್ತಾರೆ, ಗೊತ್ತಾಯ್ತಾ. ಮೊದಲಿಗೆ ಈಗ ಎಲ್ಲರೂ ಇರ್ತಾವಲ್ಲ, ಮೊದಲು PMSSP ಆ್ಯಂಡ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಅವರು ಆ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡ್ತಾರೆ. ಆ ನಂತರ ನಿಮ್ಮ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡ್ತಾರೆ. ನಂತರ ಅವ್ರಿಗೆ ದುಡ್ಡು ಬರಲು ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ದುಡ್ಡು ಬಂದ ನಂತರ ನಿಮಗೆ ಬರುತ್ತೆ. ಓಕೆನಾ, ಎಲ್ರಿಗೂ ಕೂಡ ಕ್ಲಾರಿಫಿಕೇಷನ್ ಸಿಗ್ತಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾವ ರೀತಿ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಿಗೆ ದುಡ್ಡು ಬಂದಿಲ್ಲಲ್ಲ ಅವರು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಲ್ಲ. ಅಪ್ಲಿಕೇಶನ್ ವೆರಿಫಿಕೇಷನ್ ಆದ ನಂತರ ಪಕ್ಕ ದುಡ್ಡು ಬಂದೇ ಬರುತ್ತೆ. ಯಾರು ಕೂಡ ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ಒಂದು ವಿಡಿಯೋ SSP ಅಪ್ಡೇಟ್ಸ್ ಇಷ್ಟ ಆಗಿರುತ್ತೆ. ಮುಂದಿನ ಒಂದು ವಿಡಿಯೋ ಯಾವ ರೀತಿ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.